ಅಕ್ಕ 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 ಅಕ್ಕ. ಓ ಏನಣ್ಣ? ಏನ್ ಸಮಾಚಾರ? ಹುಡಿಕೊಂಬಂದ್ಬಿಟ್ಟಿದ್ಯಾ? ಅಣ್ಣ ಏನಣ್ಣ? ಥೋ ನಿಮ್ ಹೆಂಡ್ತಿನೂ ಮಗ ಇಬ್ರು ಸಾಲ ಮಾಡೋರಣ್ಣ. ಸಾಲ ಮಾಡ್ಬಿಟ್ಟು ಕೊಡು ಅಂದ್ರೂ ಕೊಡಕ್ಕಿಲ್ವಲ್ಲಣ್ಣ. ನೋಡಣ್ಣ ಇಷ್ಟ ದಿನ ಮರುವಾದಿನಾಗಿದ್ದೆ ನಾನಂತೂ. ಏನೋ ಬಿಡು ಹೊತ್ತಾಗೆ ಕೊಡ್ತಾರೆ 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 ಒಳ್ಳೆ ಜನ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಇಲ್ವೇ ಇಲ್ಲ. ಎಂತ ದುರಂಕಾರ ಮಾಡ್ತಾನೆ ಗೊತ್ತಾ ನಿಮ್ ಮಗ? ಇವಾಗ ಆಗಕ್ಕಿಲ್ಲ. ನೋಡಣ ಹೇಳ್ತೀನಿ ಮಾಡ್ತೀನಿ ಅಂತ ದೌಲತ್ ಮಾಡ್ತಾನೆ ಕಳ್ಳನ್ ಮಗ. ಏನ್ ಮಾಡ್ಲಿ ಹೇಳಿ ನಾನು? ಆ ಏನಾರ ಕೇಳುದ್ ದೌಲತ್ ಮಾಡ್ತಾನೆ. ನಿಮ್ ಹೆಂಡ್ತಿಯ ಕೈಗೆ ಸಿಗಕ್ಕಿಲ್ಲ. ಅಣ್ಣ ನನಗಂತೂ ನನ್ನ ದುಡ್ಡು ಬೇಕೇ ಬೇಕಣ್ಣ. ಅಷ್ಟೇನ್ಯ ನನ್ನ ದುಡ್ಡು ಏನಾದ್ರೂ ನನಗೆ ಕೊಡ್ಲಿಲ್ಲ ನಂದು ಅಂತಂದ್ರೆ ನಾನು ಸುಮ್ಕೆ ಬಿಡಕ್ಕಿಲ್ಲ ಕಣಣ್ಣ. 10,000 ಇರ್ಬೋದು ಕಣಣ್ಣ. 10,000 ಆದ್ರೂ ಕಷ್ಟಪಟ್ಬಿಟ್ಟು ನಾನು ಸಂಪಾದನೆ ಮಾಡಿರೋದು ಹೇಳಣ್ಣ. ನಿಮ್ಮ ಮಗ ಇಸ್ಕೊಂಡು ಹೋಯ್ತಾನೆ. 10 ರೂಪಾಯಿ ವಾಪಸ್ ಕೊಡಕ್ಕಿಲ್ಲ ಕಣಣ್ಣ. ಊರಾಗ ನನ್ನಂತರ ಇನ್ನೂ ಇಬ್ರು ಮೂರು ಜನ ಅವ್ರೆ. ನನ್ನ ಮಗಂಗೆ ಸಾಲ ಕೊಟ್ಬಿಟ್ಟು ವಾಪಸ್ ಅಂತೂ ಕೊಡಕ್ಕಿಲ್ಲ ಕಣಣ್ಣ. ಇರಪ್ಪ ಕರಿತೀನಿ ಅವ್ರನ್ನೇ. ನೀವು ನಿಮ್ಸ ಸುಮಾ, ಲೇ ಸುಮಾ, ಓ ಬಂದೆ. ನೋಡಪ್ಪ ಬಂದವ್ರೆ. ನೀನೇನೇ ಕೇಳ್ಕ. ಅಯ್ಯೋ ಅಕ್ಕ, ಏನು ಆಟ ಆಡ್ತಿದ್ರೇನೋ? ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ. ಅಕ್ಕ ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಚೀಟಿಗಳವೆ. 15ನೇ ತಾರೀಕು ಇವತ್ತು ಚೀಟಿ ಕೊಡ್ಬೇಕು. ನಾನು ಎಕಡೆ ತಗೊಂಡು ಹೊಡಿತಾರೆ ನನಗೆ ಬಾರಿಸ್ತಾರೆ ಒಂದೇ ಕಿತ್ತಾನೆ. ನೀ ಎಕಡೆ ತಗೊಂಡು ನನಗೆ ಬೇಕೇ ಬೇಕು ನನಗಂತೂ. ಅಕ್ಕ ನನಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಸಾಲ ಕೊಡಬೇಕು ಅಷ್ಟೇ ನೀನಿಯ. ಅಣ್ಣ ನಾನು 10,000 ರೂಪಾಯಿ ಕೊಟ್ಬಿಡೋಣ. ನನ್ನ ಪಾಡಿಗೆ ನಾನು ಹೊಂಟೋಗ್ಬಿಡ್ತೀನಿ. ಇನ್ನು 10,000 ಅಂದ್ರೆ ಸುಮ್ಕೇನಣ್ಣ? ಸುಮ್ಕೆ ಬರ್ತದ? ಕೂಲಿನಲ್ಲಿ ಮಾಡ್ಬಿಟ್ಟು ಕುಡಿಕಿಲ್ಲ ದುಡ್ಡು ಕಣಣ್ಣ. ಏನು ದೌಲತ್ ಮಾಡ್ತಾಳೆ ನೋಡೋಣ. ಕೇಳಿದ್ರು ನಿಮ್ಮ ಹೆಂಡ್ತಿ. ಅಣ್ಣ 10,000 ರೂಪಾಯಿ ಕೊಟ್ರಿ ನನಗೆ. ನನ್ನ ಪಾಡಿಗೆ ನಾನು ಹೊಂಟೋಗ್ಬಿಡ್ತೀನಿ. ನಿಮ್ಮ ಸವಾಸಕ್ಕೆ ಬರೋಕ್ಕಿಲ್ಲ. ಇನ್ನೊಂದು ಕಿತ 10 ರೂಪಾಯಿ ಕೊಡಕ್ಕಿಲ್ಲ. ನೋಡು, ದುಡ್ಡು ಕೊಟ್ಟೋನ್ ನೀನು, ಇಸ್ಕೊಂಡವ್ರು ಇವರು. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನೋಡಿ, ಇವ್ರನ್ನ ಕರ್ಕೊಂಡೋಗ್ತೀರಾ ಕರ್ಕೊಂಡೋಗಿ, ಇಲ್ಲ 4 ಬಾರಿಸ್ತೀರಾ ಬಾರಿಸ್ಕೊಳ್ಳಿ. ಇಲ್ಲ ಏನು ಮಾಡಬೇಕು ಅಂತ ಅನ್ನಿಸ್ತೋ ಮಾಡಿಸ್ಕೊಳ್ಳಿ. ಯಾಕೆ ಇಲ್ಲ ನೀವೇ ಮಾಡಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಷ್ಟೇನೇನಿಯ. ನನಗೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕುಂತ್ಕೊಳ್ಳೋಕೆ ನಂಗೆ ಸಮಯನೂ ಇಲ್ಲ. ನನಗೆ ಯಾರೇ ಕೆಲಸ ಇಲ್ದಂಗೆ ಕುಂತೂ ಇಲ್ಲ. ನೋಡಿ, ನನ್ನ ಹತ್ರ ಮಾತ್ರ ಸಾಲ ಕೇಳೋ ಅವಶ್ಯಕತೆ ಇಲ್ಲ. ನೀನು ಯಾರು ಕೊಟ್ಟಿದ್ಯಾ ಸಾಲನ ಅವ್ರ ಹತ್ರನೇ ಕೇಳ್ಕೋಬೇಕು ಅಷ್ಟೇನೇನಿಯ. ರೀ ಏಯ್, ನಾನು ಸಾಲ ಮಾಡು ಅಂತ ಹೇಳಿಲ್ಲ. ಇಲ್ಲ ಸಾಲ ಇಸ್ಕೊಬಿಟ್ಟು ಬಂದು ನೀನು ನನಗೆ ಕೊಟ್ಟಿಲ್ಲ. ನನಗೇನು ಅದ್ರ ಅವಶ್ಯಕತೆನೂ ಇಲ್ಲ. ನನಗೆ ಈ ವಿಷಯ ಏನೂ ಗೊತ್ತೂ ಇಲ್ಲ. ನೋಡು, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯೋಗ್ಯತೆ ಇದ್ರೆ ಸಾಲ ತೀರಿಸ್ಕೊಳ್ಳಿ. ಇಲ್ಲ ಒಂದು ಮೆಟ್ ತಗೊಂಡು ಹಾಕಿದ್ರೆ ಹಾಕ್ಸ್ಕೊಳ್ಳಿ ಅಷ್ಟೇನಿಯ. ಯಾರನ್ನ ಕೇಳ್ಬಿಟ್ಟು ಸಾಲ ಮಾಡಿದ್ರಿ? ನನ್ನನ್ನು ಕೇಳಿ ಮಾಡಿದ್ರ ಸಾಲ್ವಾ? ಏನಕ್ಕೆ ಮಾಡ್ರಿ ಸಾಲ ಪಾಲ ಎಲ್ಲನೂ? ತಿಂತೀನಿ ನಿಮಗೆ ಎಣಾಗೋಗ್ಬಿಟ್ಟೈತೆ ಅದಕ್ಕೇನಿಯ ಹಿಂಗೆಲ್ಲನೂ ಆಡ್ತಾ ಇರೋದು ನೀವಂತೂ. ನೋಡು, ಈಗಲೇ ಹೇಳಿದ್ದೀನಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಆಯಪ್ಪನ ಮುಂದೆನೇ ಹೇಳ್ತಾ ಇದ್ದೀನಿ. ಇನ್ನ ಎಕ್ಕಡ್ದಾಗನ ಒಳಸ್ಕ, ಚೊಪ್ಲೆಗನ ಒಳಸ್ಕ, ಪರ್ಕೆಗನ ಒಳಸ್ಕ, ಏನ್ರಾಗನ ಒಳಸ್ಕ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ರೀ ಹಂಗಂದ್ರೆ ಹೆಂಗ್ರಿ? ಇದೊಂದೇ ಒಂದ್ಕಿತ 10,000 ರೂಪಾಯಿ ಕೊಟ್ಕೊಡ್ರಿ. ನಾನು ಯಾಕೆ ಕಟ್ಕೊಡ್ಬೇಕು? ನಾನು ಯಾಕೆ ಕಟ್ಕೊಡ್ಲಿ ಅಂತ ಹೇಳ್ಬಿಟ್ಟು ಮಜಾ ಉಡಾಯಿಸಿದ್ ನೀನು. ನಿನ್ನ ಮಗ ನಾನು ಯಾಕೆ ಕಟ್ಕೊಡ್ಬೇಕು? ಮುಚ್ಕೊಂಡು ಕಟ್ಕೊಟ್ರಲ್ಲೇ. ಹುಂಡಾಡಿ ಗುಂಡುಗಳ ತರ ತಿನ್ಕೊಂಡು ಬಿದ್ದಿದಿರಲ್ಲ, ಕಟ್ಕೊಡ್ರಿ, ಬುದ್ಧಿ ಬರ್ತದೆ. ಅಣ್ಣ ಮೆಟ್ಟು ತಕೊಂಡ್ ರಪ್ಪ 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 ಅಂತ ಹೊಡೆದ್ಬಿಟ್ಟು ಆಮೇಕಿಂದ ಹೋಗು. ಸುಮ್ಕೆ ನೀ ಹೋಗೋದಲ್ಲ. ರಪ್ಪ 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 ಹೊಡೆದ್ಬಿಟ್ಟೆ ನೀ ಹೋಗು. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿನ್ನ ಗಂಡನ ನೀ ಹೇಳೋನೆ ಯಾವ ಸಂಬಂಧನೂ ಇಲ್ಲ ಅಂತ. ನೋಡಿ, ನನ್ನ ದುಡ್ಡು ಈಗಲೇ ಬೇಕು. ಇಲ್ಲ ಅದು ಏನು ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ನನ್ನ ದುಡ್ಡು ಬೇಕೇ ಬೇಕು. ಅಣ್ಣ ನನ್ನ ಹತ್ರ ಇವಾಗ ಕಾಸಿಲ್ಲ ಕಣಣ್ಣ. ಕಾಸು ಇದ್ರೆ ನಾನೇ ಕಣ ಹಿಂಗಿರ್ತಿದ್ದೆ. ದೇವ್ರಣೆ ಕಾಸಿಲ್ಲ ಕಣ ನನ್ನ ಹತ್ರ. ನಂಬಣ ನನ್ನ ಹತ್ರ ಕಾಸು ನಿಜವಾಗುನ್ವೆ ಇಲ್ಲ ಕಣಣ್ಣ. ಇದ್ದಿದ್ರೆ ನಾನೇ ಕೊಟ್ಬಿಡ್ತಿದ್ದೆ ಕಣಣ್ಣ. ಪ್ಲೀಸ್ ಕಣಣ್ಣ ನಂಬಣ ನನ್ನಂತೂ. ನಾನೇನು ಸುಳ್ಳು ಹೇಳ್ತಿಲ್ಲ ಕಣಣ್ಣ. ದೇವ್ರಣೆ ಕಾಸಿಲ್ಲ, ಇದ್ದಿದ್ರೆ ಕೊಡ್ತಿರ್ಲಿಲ್ವಾ? ಹೇಳೋಣ ನೀನೇನಿಯಾ? ಕಣ್ಣ, ನಮ್ಮ ಅಮ್ಮನ ತಗು ಇಲ್ಲ, ನನ್ನ ತಗು ಕಾಸಿಲ್ಲ. ನೀವಿಬ್ರು ತಗು ಕಾಸಿಲ್ಲ ಅಂದ್ರೆ ನಾಳೆಗೆ ಆಸ್ಪತ್ರೆಗೆ ಬನ್ನಿ. ಇಬ್ರಾಗೊಬ್ರು ಕಿಡ್ನಿ ಕಿತ್ಕೊಬಿಟ್ಟು ಮಾರ್ಬಿಟ್ಟು ನನ್ನ ಸಾಲನ ಎತ್ಕೊಂಡು ಉಳಿದಿರೋದು ನಿಮ್ಗೇನೇ ಕೊಡ್ತೀನಿ. ಹೆಂಗನ ಮಾಡ್ಕೊಳ್ಳಿವ್ರಂತೆ. ಇದೇನಣ್ಣ ಹಿಂಗಂದ್ಬಿಟ್ಟೆ ಕಿಡ್ನಿ ಮಾರು ಅಂತ ಹೇಳ್ಬಿಟ್ಟು ಅವನ ನಾವೆಲ್ಲಿಂದ ಕಿಡ್ನಿ ಮಾರೋಣ? ಇನ್ನು ಬದುಕ್ಬಿಟ್ಟು ಬಾಳ್ಬೇಕಾಗಿರೋರು. ನಿಮ್ದು 10,000 ರೂಪಾಯಿ ಸಾಲಗೋಸ್ಕರ ನಾನು ಕಿಡ್ನಿ ಮಾರ್ಕೊಂಡು ಜೀವನ ಮಾಡಕ್ಕಾಯ್ತಿದ್ದೇನಣ್ಣ? ಒಳ್ಳೆ ಸಂದ ಕೇಳ್ತೀಯ ಕಣಣ್ಣ ನೀನಂತೂ. ಹಿಂಗೆ ನೀ ಮಾಡೋದು ನೀನು? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗಿನ್ನ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹೋಗೋದೇ ಇಲ್ಲ. ಊರ್ ಮುಂದೆ ಪಂಚಾಯತಿ ಕಲಾಕ್ಸಿ ನಿಮ್ಮ ಅಮ್ಮ ಮಗಂದು ಇಬ್ರದ್ದು ಮಾನ ಮರ್ಯಾದೆ ಹರಾಜ್ ಹಾಕ್ಬಿಡ್ತೀನಿ. ಕಾಸು ವಿಷಯ ಬಂತು ಅಂದ್ರೆ ನೋಡು, ನಾನು ಎಂಡ್ರೋಲ್ ಪರ್ಕೆ ತಗೊಂಡು ಹೊಡಿತಾವಳೆ. ಕಾಸು ಬೇಕು ಅಂತ ಹೇಳ್ಬಿಟ್ಟು. ಈಗ ನಾನೇನಾರ ಅವಳು ತಗೊಂಡು ಕೊಡ್ಲಿಲ್ಲ ಅಂದ್ರೆ ನನಗೆ ಕೂಡಾಕಿಲ್ಲ, ನೀರು ಹಾಕಕ್ಕಿಲ್ಲ ಅಷ್ಟೇ ನೆನಿಯ. ನೋಡಿ, ನನಗದೆಲ್ಲ ಬೇಡ. ನನ್ನ ದುಡ್ಡು ನನಗೆ ವಾಪಸ್ ಬರ್ಬೇಕು ಅಷ್ಟೇ ನೆನಿಯ. ಅಯ್ಯೋ ಅಣ್ಣ, ಇದ್ದಕ್ಕಿದ್ದಾಗ ಏನಿಯ ನಿನ್ ಜಾಗದಾಗೆ ಕುಂಜಾಗದಾಗ ಏನಿಯ ಕೊಡಬೇಕು ಅಂತಂದ್ರೆ ಹೆಂಗಣ್ಣ? ನಾನು ಎಲ್ಲಿಂದಣ್ಣ ತಂದ್ಕೊಳ್ಳಿ ನನ್ನ ಕಾಸ? ದೇವ್ರಣೆಗೂ ನಂತಾಗಿಲ್ಲ ಕಣಣ್ಣ, ನಂತಾಗಿಲ್ಲ. ಒಂದು 2 ದಿನ ಟೈಮ್ ಕೊಡೋಣ. ಸ್ವಲ್ಪ ದಿನದಾಗ ಏನಿಯ ನಾನು ತೀರಿಸ್ಬಿಡ್ತೀನಿ ಕಣಣ್ಣ. ಒಂದು ಸ್ವಲ್ಪ ದಿನ ಅಷ್ಟೇ ಏನಿಯ ಸಾಕು. ಎಲ್ಲ ತೀರಿಸ್ಬಿಡ್ತೀನಿ ಸಾಲ್ವಾ ಅಣ್ಣ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ. ಊರ್ ಮುಂದೆ ಎಲ್ಲ ಮರುವಾದಿ ಕಳಿಬೇಡಿ. ಅದಕ್ಕೆ ಹೇಳಿದ್ನಲ್ಲ, ಊರ್ ಮುಂದೆ ಮರುವಾದಿ ಕಳಿಯಕ್ಕಿಲ್ಲ. ಯಾರ್ದಾನ ಒಬ್ರು ಕಿಡ್ನಿಗೆ ಮಾರ್ಬಿಟ್ಟು ನಂಗೆ ತಂದ್ಕೊಡಿ. ಅದೆಲ್ಲ ನನಗೆ ಬೇಕಾಗಿಲ್ಲ, ಎಂಥದೂ ಇಲ್ಲ. ನನಗಂತೂ ಅದೇನೋ ಹೇಳ್ತಾರಲ್ಲ ಹಂಗೆ. ನೋಡುವ, ನಿಜವಾಗೂ ಹೇಳ್ತಾ ಇದ್ದೀನಿ, ನಿಮ್ಮ ಮಾನ ಮರುದಿ ಉಳಿಸ್ಕೋಬೇಕು ಅಂದರೆ ನನ್ನ ದುಡ್ಡು ನನಗೆ ಬಂದ್ಬಿಡ್ಬೇಕು. ಇಲ್ಲ ಮಾನ ಮರುದಿ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಹರಾಜು ಹಾಕ್ತೀನಿ. ಬೀದಿನಾಗ ನಿಂತ್ಕೊತೀನಿ. ಬೀದಿನಾಗ ನಿಂತ್ಕೊಂಡು ನಿಮ್ಮಿಬ್ರು ಮರ್ಯಾದಿನೂ ಹರಾಜು ಹಾಕ್ಬಿಡ್ತೀನಿ. ನೋಡ್ತಾ ಇರಿ, ನಾನೇ ಸುಮ್ಮನೆ ಅಂತ ಅನ್ಕೋಬೇಡಿ.
ಅಣ್ಣ ಒಂದು 2 ದಿನ ಟೈಮ್ ಕೊಡಿ ಅಣ್ಣ, 2 ದಿನ ಟೈಮ್ ಕೊಟ್ರೆ ಸಾಕು, ನಾನು ಎಲ್ಲ ಸರ್ವ್ ಮಾಡ್ತೀನಿ ಕಣಣ್ಣ. ಇದು ಎಲ್ಲಾನುನುವೆ 2 ದಿನ ಟೈಮ್ ಕೊಡೋಣ ಸಾಕು. ಹೂ ಕಣ, ಒಂದ್ 2 ದಿನ ಟೈಮ್ ಕೊಡೋಣ. ಯಾರ್ ತಗನ ಇಸ್ಕೊಂಡಾದ್ರು ಬಂದಾದ್ರೂ ಪರವಾಗಿಲ್ಲ. ನಾನಂತೂನುವೆ ಆ ನಿಮ್ ಸಾಲ್ವ ತೀರಿಸ್ಬಿಡ್ತೀನಿ ಕಣ. ಪ್ಲೀಸ್ ಕಣ. ಹ್ಞೂ ಆಯ್ತು. 2 ದಿನದ ಮ್ಯಾಲೆ ನಾನಂತೂ ನಿಮಗೆ ಟೈಮ್ ಕೊಡಕ್ಕಿಲ್ಲ. 2 ದಿನ ನಿನಗೆ ಟೈಮ್ ಕೊಡೋದು. ಅದ್ರ ಮ್ಯಾಲೆ ದೇವ್ರನ್ನೇ ಹೇಳ್ತಿದ್ದೀನಿ ಕಣ್ರಮ್ಮಿ, ತಮಾಷೆ ಎಲ್ಲ ಪಂಚಾಯ್ತಿ ಕಲಾಗ್ಸ್ತೀನಿ ನಾನಂತೂನು. ಪಂಚಾಯ್ತಿ ಕಲಾಗ್ಸ್ಬಿಟ್ಟು ಏನೋ ಒಂದು ಮಾಡ್ತೀನಿ. ಅಷ್ಟೇನಿಯ. ನಾನದು ಸುಮ್ಮನೆ ಬಿಡಕ್ಕಿಲ್ಲ, ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಸರಿ ಕಣಣ್ಣ, ಆಯ್ತು. 2 ದಿನ ಕೊಟ್ಟಿದ್ದೀರಲ್ಲ, ಸಾಕು ಕಣ ಸಾಕು. ಅಷ್ಟಕ್ಕಾಗ್ಲೇ ನೀ ಏನಾರ ಒಂದ್ ಮಾಡಿ ಸಂಪಾದನೆ ಮಾಡಿ ತಂದ್ಬಿಟ್ಟು ನಿಮ್ಗೆ ಕೊಟ್ಬಿಟ್ಟು ಸಾಲ ತೀರಿಸ್ಬಿಡ್ತೀವಿ ಕಣ. ಅವು ಸಾಲ್ವ ಏನೋ ತೀರಿಸ್ತೀಯ ಕಣಮ್ಮಿ. ನಮ್ ಸಾಲ್ವ ಹೇಳು ನೀನು. ನಮ್ ಸಾಲನೇ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನನ್ ಸಾಲನ ಯಾವಾಗ ತೀರಿಸ್ತೀಯ ನೀನು? ಅಯ್ಯೋ ಅಕ್ಕ, ಇವಾಗ ಬಂತ ಅಕ್ಕ. ಆಯ್ತು ಹೇಳಕ್ಕ, ಏನೋ ಒಂದ್ ಮಾಡಿ ತೀರ್ಸನಿ. ಏನೋ ಒಂದ್ ಆಯ್ತದೆ. ಏನೋ ಒಂದ್ ಮಾಡಿ ತೀರಿಸ್ತೀನಿ. ನೋಡಮ್ಮಿ, ನನ್ ತಗೋ 5,000 ಇಸ್ಕೊಂಡಿದ್ಯಾ, ದೇವ್ರನೆ ಕೇಳ್ತಿದ್ದೀನಿ. ನನ್ನ ಕಾಸು ನನಗೆ ಬೇಕೇ ಬೇಕಷ್ಟೇನಿಯ. ನನ್ನ ಗಂಡ ಸುಮ್ಮನೆ ಬಿಡಕ್ಕಿಲ್ಲ ಇಲ್ಲ ಅಂತ ಹೇಳಿದ್ರೆ. ಕ್ಯಾಕಸ್ ಮಾಕೋ ಹೋಯ್ತಾ, ನನ್ನ ಗಂಡಂಗೆ ಹೇಳ್ದಿದ್ದಂಗೆ ಕಾಸು ಕೊಟ್ಟಿವ್ನಿ. ನಾನು ನೀನು ಕೇಳೋಣ ಅನ್ಕೋತಾ ಇದ್ದೆ. ಬುಡು ಕೊಡ್ತೀಯ ಅಂದರೆ ಕೇಳಲಿಲ್ಲ ಅಂದ್ರೆ ನೀವೇನು ಕೊಡಂಗೆ ಕಾಣೆ ನಾನು. ನೀವು ಕೊಡೋದನ್ನೂ ಇಲ್ಲ ಅಂತ ನಂಗೆ ಸಂದ ಗೊತ್ತು. ನೋಡು, ಬಾಯಿ ಮುಚ್ಕೊಂಡು ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡು. ಈ ಅಣ್ಣಯ್ಯ ಹೆಂಗೆ ಹೇಳ್ತಾ ಇತ್ತು ಹಂಗೇನಿಯ. ನಾನು 2 ದಿನ ನೀನು ಟಿ ಎಮ್ ಕೊಡೋದು. ನನಗೂನುವೆ ಕಾಸು ಬೇಕೇ ಬೇಕು. ಅಕ್ಕ, 2 ದಿನಕ್ಕೆ ಅಂದ್ರೆ ಇವಣ್ಣ 10,000 ನಿಂದ 5,000 ಎಲ್ಲ ಹೊಂದಿಸ್ಕೊಂಡು ಹಂಗಕ್ಕ. ಅಕ್ಕ, ಒಂದ್ ಸ್ವಲ್ಪ ದಿನ ಟೈಮ್ ಕೊಡಕ್ಕ. ಕೂಲಿನಲ್ಲಿ ಮಾಡಾದ್ರೂ ತೀರಿಸ್ತೀನಿ ಕಣಕ್ಕ. ಈಗ ಹೊಸಿ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ. ಯಾಕೆ ನಿನ್ ಸೊಸೆ ಎಲ್ಲ ಎಗ್ ರೈಸ್ ಅಂಗಡಿ ಇಟ್ಕೊಂಡು ಚೆನ್ನಾಗಿ ದುಡ್ಕತಾವಳಂತ ಎಗ್ ರೈಸ್ ಅಂಗಡಿನಾಗೇನಿಯಾ? ನಿಮ್ಗೇನು ದಾಡಿ? ನಿಮ್ಗೇನು ಕಮ್ಮಿ? ಹೆಂಗೋ ನೀವು ಜೀವನ ಮಾಡ್ಬೋದಲ್ವೇ? ಅದ್ರಾಗೇನು ಓಡೋಗಿರೋದು? ನೋಡಮ್ಮಿ, ನೀನು ಸೊಸೆ ಅಷ್ಟೊಂದು ದುಡಿತಾವಳು, ನೀನು ಇಸ್ಕೊಂಡು ನಮಗೆ ಕೊಟ್ಬಿಟ್ಟು ಸಾಲ ತೀರ್ಸಮ್ಮ. ನೀವು ಮಾತ್ರ ಸಂದಾಕಿರ್ಬೇಕು. ನಾನೆಲ್ಲ ಕೋಳಿ ಸಾರು ವಾಸನೆ ಬರ್ತಾ ಇತ್ತು ಮನೆಯಾಗೆ. ನಾನು ಏನಪ್ಪ ಹಿಂಗೆ ಗಮ್ ಕೊಡ್ತಾಯ್ತಿ ಅನ್ಕೊಂಡೆ. ನಿಮಗೆಲ್ಲ ಚಿಕನ್ಗಳು ಮಟನ್ಗಳು ಹಾಕೊಂಡು ಚೆನ್ನಾಗಿ ತಿನ್ಬೇಕು ನಮ್ಮ ದುಡ್ಡಾಗೆ. ಅದೇ ನಮ್ಮ ಸಾಲ ವಾಪಸ್ ಕೊಡಿ ಅಂತಂದ್ರೆ ಮಾತ್ರ ಕೊಡಕ್ಕಿಲ್ಲ. ಇವು ಹಂಗೆ ಕಣಕ, ಮೂರು ಬಿಟ್ಟು ನನ್ನ ಮಕ್ಳು ಇವ್ರಂತೂ ಲೋಪರ್ ಬಡ್ಡೆ ಹತ್ತದ ಇವು. 3 ಬಿಟ್ಟು ನಿಂತ್ಕೊಬಿಟ್ಟವ್ರು ಇವರು. ನಿಮ್ಮ ಅಕ್ಕೆ ಕೋಳಿ ಸಾರು ತಿನ್ನಕಾಯ್ತದೆ, ನಮ್ಗೆ ಕಾಸು ತೀರ್ಸಕ್ಕಾಗಿಲ್ವ ನೀವು? ಹಣ ಕೋಳಿ ಯಾವ್ದು ಫ್ರೀಯಾಗಿ ಸಿಕ್ಕಿತ್ತು ಅಂತ ಮಾಡ್ಕೊಂತಿದ್ವಿ ಹೇಳೋಣ, ಅದಕ್ಕೆಲ್ಲ ಹೆಂಗ್ ಮಾತಾಡ್ತಿರಲ್ಲ. ಆಯ್ತು ಬಿಡಿ, ನಿಮ್ಮ ಸಾಲ ತಾನೇ ಇನ್ನೊಂದು 2-3 ದಿನ ಟೈಮ್ ಕೊಡಿ, ತೀರಿಸ್ತೀವಿ ಅಂತ ಹೇಳಿದೀವಿ ತಾನೇ. ತೀರಿಸ್ತೀವಿ. ನಿಮ್ಮ ದುಡ್ಡೆಲ್ಲ ಒಂದೇ ಕಿತ್ತಾನೆ ತೀರಿಸ್ತೀವಿ. ಏನಾರ ಒಂದು ಮಾಡ್ತೀನಿ. ಸರಿ ಆಯ್ತು. 2-3 ದಿನಕ್ಕೆ ತೀರಿಸ್ಲಿಲ್ಲ ಅಂದ್ರೆ ಚೊಪ್ಪಿ ತಗೊಂಡು ಬರ್ತೀನಿ ಮಂತಕ್ಕೆ. ನಿನ್ನ ಗಂಡನೇ ಹೇಳೋನಲ್ಲ, ಯಾಕುಡ್ದಾಗ ಹೊಡೆದು ಹೋಗು ಅಂತ ಹೇಳ್ಬಿಟ್ಟು ಇವತ್ತು ಬಿಟ್ಟು ಹೋಯ್ತಾ ಇದೀನಿ. ಇಲ್ಲ, ಯಾಕುಡ್ದಾಗೆ ಹೊಡೆದು ಹೋಗೋದು. ಹಂಗಂದೇ ನಿಳ್ಕಂಡ. ಹೂ ಕಣಕ, ಅಣ್ಣ ಹಿಂಗೆ ನೀ ಅಂದ. ಅಣ್ಣ ಯಾಕುಡ್ದಾಗ ಹೊಡೆದು ಬಿಡು ಒಂದೇ ಸಲ, ನೀನು ಸರಿಯಾಗಿ ಯಾಕುಡ್ದಾಗ ಹೊಡೆದು ಬಿಡು ಅಂತ ಹಿಂಗೆ ಹೇಳ್ದ. ನಾನು ಅದಕ್ಕೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಇನ್ನೂ ಚೆನ್ನಾಗಿ ಹೊಡೆದು ಬಿಡ್ಬೇಕು ಯಾಕುಡ್ದಾಗ ಅಷ್ಟೇನೇನೆ. ಆ ಅಣ್ಣ ಏನೋ ಹೇಳಿದ್ಮೇಲೆ ನೀನು ಹೊಡೆಯೋದ್ರಾಗ ಏನೈತಿ ಹೇಳು? ಸುಮಿ, ಈಗಲೇ ಹೇಳಿದ್ದೀನಿ ನಾನಂತೂ. ನನ್ನ ದುಡ್ಡು ಇನ್ನು 2 ದಿನದಾಗ ಬೇಕು ನನಗೆ. ಈ ಭಾನುವಾರದೊಳಗಡೆ ನಂಗೆ ಕಾಸು ಬೇಕು. ಇವತ್ತಾಗಲೇ ಬುಧವಾರನ, ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಟೈಮ್ ಕೊಡ್ತೀನಿ. ನನಗೆ ಭಾನುವಾರ ಬೆಳಿಗ್ಗೆ ಬೇಕೇ ಬೇಕು. ನನ್ನ ಒಳಿಯ ಮಗಳು ಮೊಮ್ಮಕ್ಕಳು ಎಲ್ಲ ಬತ್ತವ್ರೆ. ಅವ್ರಿಗೆಲ್ಲ ಏನಾರ ಕೊಡ್ಸೋದು ಮಾಡೋದು ನನಗೆ ಕಾಸು ಬೇಕೇ ಬೇಕು. ಏನಾರ ಕೊಡ್ಲಿಲ್ವೋ ನಾನು ಸುಮ್ಮನೆ ಬಿಡಕ್ಕಿಲ್ಲ ಅಷ್ಟೇನಿಯ. ನಾನು ತಾನೇ ಎಷ್ಟು ದಿನ ಅಂತ ಸುಮ್ಮನೆ ಇರಲಿ? ಅದೇ ಮತ್ತೆ ನಡಿಯಕ್ಕ, ನನಗೂ ಭಾನುವಾರನೇ ಬೇಕು. ಭಾನುವಾರ ಕಾಸು ಕೊಡಲಿಲ್ಲ ಅಂದ್ರೆ ಜಾಮ್ ತೆಗೆದು ಎತ್ತುತ್ತೀನಿ. ಗೊತ್ತಾಯ್ತದ ಅವಾಗ ಬಡ್ಡಿಗಳಿಗೆ, ಲೋಪರ್ ಬಡ್ಡಿಗಳಿಗೆ. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣಕ ಈ ಬಡ್ಡಿಗಳಿಗೆ. ನನಗಂತೂ ನಾಚಿಕೆ ಆಗೋಯ್ತದೆ. ಇವ್ರಿಗೆ ಯಾಕನ ಕೊಟ್ನು ಅಂತ. ನನ್ನ ಹೆಂಡತಿಯಲ್ಲಿ ಕ್ಯಾಕರ್ಸ್ ಮಕ್ಕೋಯ್ತಾವಳು. ನಮ್ಗಂತೂ ಕೊಡ್ಲಿಲ್ಲ ಅಂದ್ರೆ ಕಣಕ ಪಂಚಾಯತಿ ಸೇರ್ಸ ನಡಿಯಕ್ಕ. ಪಂಚಾಯತಿನಾಗೆ ಮರ್ಯಾದೆ ಕಳಿತದಲ್ಲ, ಅವಾಗ ಗೊತ್ತಾಯ್ತದೆ ಇವಕ್ಕೆ. ಗಂಡನೇ ಹೇಳೋನೆ, ನಿಂಗೆ ಏನು ಬರ್ತದೆ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ಅಮ್ಮನ ಗಂಡನೇ ಹೇಳ್ಬಿಟ್ಟು ಅದ ನೋಡಿ. ಇನ್ಯಾಕೆ ಹಾಳಾದ್ ನನ್ ಮಗ, ನನ್ ಗಂಡ. ಅವನು ಒಬ್ಬ ಗಂಡನ. ಎಲ್ರು ಹೆಣ್ರು ಮಕ್ಳು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ರೆ ನನ್ ಗಂಡ. ಯಾಕುಡ್ದಗೊಡಿ ಬೂಡ್ಸಗೊಡಿ ಅಂತ ಹೇಳ್ಕೊಟ್ಟು ಹೋಯ್ತಾನಲ್ಲ. ಅವ್ನಿನ್ ಎಂತ ಬಿಟ್ಗಂಡ ಇರ್ಬೇಡ ಹೇಳು. ಬಿಟ್ ನನ್ ಮಗ ನೀನಿಯ, ಬಿಟ್ ಗಂಡ ನೀನಿಯ. ಲೋಪರ್ ನನ್ ಮಗ ಅವನಂತೂ. ನನ್ ಗಂಡನೇ ಎಲ್ಲ ಬಿಡು. ಅವನು ಯಾಸೀಮೆ ಗಂಡ. ಅವನು ಗಂಡನಂತೆ ಗಂಡ. ಅವ್ನ ಮಕ ಮುಚ್ಚ. ಇಂಥ ಮಾತುಗಳ ಹೇಳ್ಕೊಟ್ಟು ಹೋಗೋದು. ಅದಕ್ಕೆ ಇವರೆಲ್ಲ ಲೂಜ್ ತಗೊಂಡಿರೋದು ನಮ್ಮನ್ನ. ಅಮ್ಮೋ, ಅಪ್ಪನ ಬೈಕೊಂಡು ಈಗ ಏನು ಪ್ರಯೋಜನ ಇಲ್ಲ. ಅಪ್ಪ ಅಂತ ನಮ್ಗೆ ಕಾಸು ಕೊಡೋಕ್ಕಿಲ್ಲ, ಗೊತ್ತಿರೋದೇ ನೀನು. ಯಾಕೆ ಕೊಡ್ದಾಗ ಹೊಡಿ ಅಂತ ಹೇಳೋಗೈತೆ ಅಂತ ಹೇಳಿದ್ರೆ ನೀನು ಯೋಚನೆ ಮಾಡಿ ನೀನು. ಇನ್ನು ಯಾಕೆ ಕೊಡ್ದಾಗೆ ಹೊಡಿತಾರೆ ಇವ್ರು ಬಂದ್ಬಿಟ್ಟು. ಅಮ್ಮ, ಹೆಂಗನ ಮಾಡಿ ನಾವು ದುಡ್ಡು ಸಂಪಾದನೆ ಮಾಡಿ. ಇವಾಗ ಇವತ್ತು ಯಾವಾರ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಐತೆ ಕಣಮ್ಮ. ಹೆಂಗನ ಮಾಡ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋಣ ಕಣಮ್ಮ. ಮಗನೇ, ಒಂದು ಕೆಲಸ ಮಾಡೋಣ. ನೀನು ಎಂಡ್ರ ಹತ್ರ ಹೋಗ್ಬಿಟ್ಟು ಇಸ್ಕೊಂಡ್ರೆ ಹೆಂಗಿತ್ತದೇಳು? ಅವಳು ಸಂಪಾದನೆ ಮಾಡಿ ಕೈ ತುಂಬ ಮಾಡಿಕೊಂಡವಳೆ ಕಣ. ಕೈ ತುಂಬ ಮಾಡಿಕೊಂಡವಳೆ. ಕೈ ತುಂಬ ಕಾಸು ಐತೆ ಅವಳ್ತಾಗೆ. ನಾನೇ ನೋಡಿ ನೀ ಕುಂತ್ಕೊಂಡ್ರೆ ರಾತ್ರಿ ಹೊತ್ನಾಗ ಎಣಿಸ್ತಿದ್ದಾಳೆ ಕಾಸೆಲ್ಲನೂ. ಅವಳ ಹತ್ರ ಹೋಗಿ ಕೇಳು. ಒಂದು 15,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಳು. ಕೊಡ್ತೀನಿ ಅಂತ ಅಂದೆ ಅಂತಾಳೆ. ಅವಾಗ ಹೆಂಗೋನು ಸಾಲ ತೀರಿಸ್ಬಿಡೋಣ. ಕಣಮ್ಮ, ಮಂತಾಗ ಬತ್ತಾಳಲ್ಲ ಅವಾಗ ಕೇಳು ಅಂತಾಳೆ. ಹಿಂಗೆ ಕೊಟ್ಬಿಡ್ತೀವಿ, ನಾವೇನು ಮಾಡಿಕೊಳಕ್ಕಿಲ್ಲ, ಕೊಟ್ಬಿಡ್ತೀವಿ ಕೊಡು ಅಂತ ಹೇಳ್ಬಿಟ್ಟು ಕೇಳೋಣ. ಅವಾಗ ಮುಮ್ಮಿಕೊಂಡು ಕೊಟ್ಬಿಟ್ಟು ಸುಮ್ಮನೆ ಆಯ್ತಾಳೆ. ಏನಂತ ಬಾ, ಅವಳಿಗೇನು ಬೇಕಾದ್ರೆ ಸಂಪಾದನೆ ಮಾಡ್ಕೊತಾಳೆ. ಅಲ್ಲಮ್ಮ, ಗಂಡ ಕಷ್ಟದಾಗವನಿ ಅಂತಂದ್ರೆ ಕೊಡೋಕ್ಕಾಗಕ್ಕಿಲ್ವಾ? ಕೊಟ್ಟೆ ಕೊಡ್ತಾಳೆ ಬಾ. ಇಲ್ಲಾಂದ್ರೆ ಮಗ ಪಂಚಾಯತಿನಾಗ ಮರುವಾದಿ ಹೋದ್ರೆ ನಾನು ನಿನ್ನೂ ಅಷ್ಟೇನಿಯ ಒಂಥರ ಅವಮಾನ ಆಗೋಗ್ಬಿಡ್ತದೆ. ಈಗಲೇ ಬೆಲೆ ಇಲ್ಲ ನಮಗೆ. ಎಂಥ ಗುಡಿಸ್ಲು ಮನೆಯಾಗಿದ್ದೀವಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಸುದ ಬೆಲೆ ಇಲ್ಲ. ಇನ್ನು ಬೀದಿಗೆ ನಿಂತ್ಕೊಬಿಟ್ರೆ ಬೆಲೆ ಇರ್ತದೆ ಹೇಳು?
ಮಗ ನೀನು ಎಂಡ್ರನ್ ಕೇಳೋದೇನೇ ವಾಸಿ ಅಷ್ಟೇನೇನೆ. ಹಂಗೆ ಮಾಡೋಣ ಬಿಡಮ್ಮ. ನಾನು ಎಂಡ್ರನೇ ಯಾಕೆ ಹೇಳ್ತೀನಿ, ಕಾಸ ಬರಲಿ ಬಿಡು. ಹೆಂಗೋ ಮಾಡಿ ನೋಯ್ಸ್ ಮಾಡ್ತೀನಿ. ಗೊತ್ತಾಯ್ತದೆ. ನಿಮ್ಮ ಅಪ್ಪಿ ಅಂತ ಮಾತೊಂದು ಹೋಗ್ಬಿಟ್ಟ ಕಣ ಮಗ, ನನಗೆ ಅದೇ ಒಂಥರ ಚುಚ್ಚಿದಂಗೆ ಆಯ್ತೈತೆ. ಅಲ್ಲಿ ನೋಡು ಗೊತ್ತಾಯ್ತು ಅಪ್ಪ. ಅಲ್ಲ ಎಂಡ್ರ ಮಕ್ಕಳನ್ನ ಮೆಟ್ನಗೊಳಿ ಅಂತ ಹೇಳೋಯ್ತಿಯಲ್ಲ, ನೀನು ಎಂತ ಗಂಡ ಇರ್ಬೇಡ ಹೇಳು ನೀನು. ಗಂಡುಗೆ ಹೇಳ್ದಂಗೆ ಸಾಲ ಮಾಡ್ಬಿಟ್ಟು ಮಜಾ ಮಾಡ್ತಿದ್ಯಲ್ಲ ನೀನು. ಅನ್ನ ಈ ಅಂತ ಎಂಟಿನೇ ನೀನು ಲೋಪರ್ ನೀನು. ಯಾವ ಬೇವರ್ಸಿ ಹೇಳಿದ್ದೆ ನಿಂಗೆ ಸಾಲ ಮಾಡು ಅಂತ ಹೇಳ್ಬಿಟ್ಟು. ನಮಗ್ ತಿನ್ನಕ್ಕೆ ಉಣ್ಣಕ್ಕೆ ಅಕ್ಕಿಗೆ ರೇಷನ್ಗೆ ಎಲ್ಲದಕ್ಕೂ ಕಾಸು ಬೇಡವಾ? ದೇವ್ರು ಕೈ ಕಾಲು ಅಂತ ಕೊಟ್ಟಿಲ್ವಾ? ಒಮ್ಮಿಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಬೇಕು. ನಾನೇ ಕೂಲಿನಲ್ಲಿ ಮಾಡ್ಬೇಕು? ನಾನು ಸೊಂಟೆಲ್ಲ ನೋವು ಬರಕ್ಕಿಲ್ವಾ ನನಗೆ? ಎಷ್ಟು ಅಂತ ಹೇಳ್ಬಿಟ್ಟು ಮಾಡ್ಲಿ ಹೇಳಿ, ನಾನ್ ತಾನೇ ನೀನಿಯ? ಏನ್ ಇವಳು ಬೆಟ್ಟ ಕಡ್ದ ಬಟ್ಟೆಗೆ ಇಕ್ತಾಳೆ ನೋಡೇ. ಅದೇನೋ ಒಂದರಲ್ಲ ಕುಂತ್ಕೊಂಡು ಗಂಜಿ ಕುಡಿದ್ರು ಪರವಾಗಿಲ್ಲ, ಸಾಲ ಮಾಡಬಾರ್ದು ಅಂತ. ಈಗ ಸಾಲ ಮಾಡಿದ್ರಲ್ಲ ಅಮ್ಮ ಮಗ, ಅನುಭವಿಸ್ಕೊಂಡು ಸಾಯಿರಿ, ಸಾಲ ತೀರಿಸ್ಬಿಟ್ಟು ಅವಾಗ ಗೊತ್ತಾಯ್ತದೆ ನಿಮ್ಗೆ. ಇವಾಗೆಲ್ಲ ಗೊತ್ತಾಗೋದು. ಓಹೋ ಇವ್ರಿಗೆ ಸಪೋರ್ಟ್ ಬೇರೆ ಮಾಡ್ತಾರೆ. ನೀವು ಮಾಡಿ ಸಾಲ ಎಲ್ಲ ನಾನು ತೀರ್ಸ್ಕೊ ಬರ್ತಾಯಿದ್ದೀನಿ, ಹಿಂದ್ಗಡೆಯಿಂದ ಮಾಡ್ಕೊ ಬರ್ತಾ ಇರ್ರಿ. ದುಬೈಯಿಂದ ಕಳಿಸಿರೋ ದುಡ್ಡೆಲ್ಲ ನುಂಗ್ಬಿಟ್ಟು ನೀರು ಕುಡ್ತಿದ್ದೀರಾ ಅಮ್ಮ ಮಗ. ಇವಾಗ ಈಗ ಈ ವರ್ಷ ಕಲ್ತ್ಕೊಂಡಿದ್ದೀರಾ? ಸಾಯಿರಿ ಇಬ್ರು ಬಿ ವರ್ಷಗಳ. ನೀವು ಮಾತಾಡ್ಬೇಡಿ, ನನ್ನ ಸಾಲ ಹೆಂಗ್ ತೀರಿಸ್ಬೇಕು ಅಂತ ನಂಗೆ ಗೊತ್ತು, ನಾನು ತೀರಿಸ್ಕೊತೀನಿ. ಹೋಗಿ ತೀರ್ಸ್ಕೊ ಹೋಗಿ.